ಗ್ರಾಮದಲ್ಲಿ ಓಣಿ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸೀತಾರಾಮ ತಿರುಕಲ್ಯಾಣೋತ್ಸವ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಭಕ್ತರಹಳ್ಳಿ ಗ್ರಾಮದಲ್ಲಿ ಶ್ರೀ ವಾಣಿ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವಾಣಿ ವೀರಾಂಜನೇಯ ಸ್ವಾಮಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀರಾಮನವಮಿ ಹಾಗೂ ಸೀತಾರಾಮ ತಿರುಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೀತಾರಾಮ ತಿರುಕಲ್ಯಾಣೋತ್ಸವಕ್ಕೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಶಾಖಾ ಮಠದ ಪರಮಪೂಜ್ಯ ಶ್ರೀ 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 ಮಂಗಳನಾಥ ಸ್ವಾಮೀಜಿಯವರು ಹಾಗೂ ವಿಜಯಪುರ ಶ್ರೀ ಬಸವ ಕಲ್ಯಾಣ ಮಠ ಪರಮಪೂಜ್ಯ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿಯವರು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ನಂತರ ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದುಕೊಂಡು ಶ್ರೀ ಶ್ರೀ ಮಂಗಳನಾಥ ಆಶೀರ್ವಚನವನ್ನ ನೀಡಿದ್ರು ಮತ್ತು ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿಗೆ ಭಕ್ತರಹಳ್ಳಿ ಗ್ರಾಮದ ಮುಖಂಡರಿಂದ ಪಾದಪೂಜೆಯನ್ನು ನಡೆಸಲಾಯಿತು. ಸಂಜೆ 7 ಗಂಟೆಗೆ ಬಿಗ್ ಬಾಸ್ನಲ್ಲಿ ಖ್ಯಾತಿ ಪಡೆದ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು ಭಕ್ತರಹಳ್ಳಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಮುಖಂಡರು, ಯುವಕರು ಗ್ರಾಮದಲ್ಲಿ ಸಿಂಗಾರಗೊಂಡಿರುವ ಎತ್ತಿನ ಬಂಡಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತೆರಳಿದ್ರು. ದೇವರಿಗೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಮುಖಂಡ ಹಾಗೂ ಪ್ರಗತಿಪರ ರೈತರಾದ ಬಿಎನ್ ಸಚಿನ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಆರ್ ಮಂಜುನಾಥ್, ಎಚ್ವಿ ಮುನಿರೆಡ್ಡಿ, ಗುಡಿನಾರಾಯಣಸ್ವಾಮಿ, ಬೆಳ್ಳೂಟಿ ಸೊನ್ನೇಗೌಡ, ಹಾಲೇರಿ ಚಂದ್ರಶೇಖರ್, ಮಹೇಶ್, ಸಂತೆ ಮಂಜುನಾಥ್, ಲಕ್ಷ್ಮಣಗೌಡ, ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ, ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ, ಹಿರಿಯ ಮುಖಂಡರಾದ ಬಿವಿ ಮುನೇಗೌಡ, ಮುನಿರಾಜು, ದೇವರಾಜ್, ಅರ್ಚಕರಾದ ವೀರಭದ್ರಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ವೆಂಕಟೇಶ್, ಕೆಂಪೇಗೌಡ, ಮುತ್ತೂರು ಕೇಶವಪ್ಪ, ಮುನಿರಾಜು, ಮುಖಂಡರು ಮತ್ತು ಯುವಕರು, ಗ್ರಾಮಸ್ಥರು ಹಾಜರಿದ್ದರು. ಮಗಳನ್ನ ಪಡೆಯುವುದಾದ್ರೆ ಚಂಚನಗಿರಿಯ ಗಂಗಾಧರ ಮಹಾಸ್ವಾಮಿಗಳನ್ನ ಮಗನ ಪಡ್ಕೊಳ್ಬೇಕು. 100 ಜನರ ಬೇಡ, 1000 ಜನ ಬೇಡ, ವ್ಯಕ್ತಿ ಸಾಕು. ಅಂದ್ರೆ ವ್ಯಕ್ತಿತ್ವವನ್ನು ಶಕ್ತಿತ್ವವನ್ನು ಸಮಾಜಕ್ಕೆ ಅನುಭವಿಸುವಂತೆ ಕೆಲಸ ಮಾಡ್ತಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಶ್ರೀರಾಮಚಂದ್ರನ ಅನುಗ್ರಹ ಆಶೀರ್ವಾದ, ಅವರ ಶಿಷ್ಯನಾಗಿರ್ತಕ್ಕಂಥ ಆಂಜನೇಯನ ಆಶೀರ್ವಾದ ಇವತ್ತು ನಾಡಿನ ಜನತೆಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಇವತ್ತು ಭವ್ಯತೆ ನಿರ್ಮಾಣ ಆಗಬೇಕಂತ ಕೆಲಸವನ್ನು ಕಣ್ತುಂಬ ಮಾಡಿದ್ದೀನಿ. ಮನಸ್ಸು ತುಂಬ ಆನಂದ ಪಡುವ ಕೆಲಸ ಮಾಡಿದ್ದೀನಿ. ಶ್ರೀರಾಮಚಂದ್ರ ಜಗತ್ತಿಗೆ ಜಗತ್ತುವಾಗಿ ಎಲ್ಲರ ಕಣ್ಮಣಿಯಾಗಿ ರಾಮಾಯಣ ಮಹಾಭಾರತ ಪ್ರಕೃತಿಯಲ್ಲಿ ಜಗತ್ತಿನ ಸರಿಸಿಕೊಂಡಿರ್ತಕ್ಕಂಥ ಕೌಶಲ್ಯ ತಾಯಿ ಎಂಬ ಇದಕ್ಕೂ ಒಪ್ಪುವಂತ ಕೆಲಸ ಮಾಡಿ ಅವಿನಾಭಾವ ಸಂಬಂಧ. ನಮ್ಮ ಪೂಜ್ಯಗುರು ನಿರ್ಮಲಾನಂದನಾಥ ಸ್ವಾಮಿಜಿಯವರು ಅದೆಷ್ಟು ಸಲ ಬಂದಿಲ್ಲಿ ರಾಗಿ ಭಿಕ್ಷೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ತುಂಬಾ ನಮ್ಮ ಭಕ್ತರಲ್ಲಿಗೂ ನಮ್ಮ ಮಠಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಒಟ್ಟಾರೆ ಶಿಡ್ಲಘಟ್ಟ ತಾಲೂಕಿಗೆ ಇದೆ. ಅದರಲ್ಲಿ ನಮ್ಮ ಭಕ್ತರಲ್ಲಿ ನಂಬಿಕೊಂಡು ವಿಶೇಷವಾದ ಪ್ರೀತಿಯನ್ನ ನಮ್ಮ ಪೂಜ್ಯಗಳು ಇಟ್ಟಿರ್ತಕ್ಕಂಥದ್ದು ನಮಗೂ ಕೂಡ ಅದೇ ಪ್ರೀತಿ. ಈ ನಾನು ನಮ್ಮ ಸ್ವಾಮಿಜರು ಹೇಳ್ತಾ ಇದ್ದೆ, ನಮ್ಮ ಗುರುಗಳು ಬಂದಿದ್ದಾರೆ, ಪೂಜ್ಯ ನಿರ್ಮಲಾನಂದನಾಥ ಸ್ವಾಮಿಯವರು ಹೇಳಿದೆ, ಭಕ್ತರಲ್ಲಿ ಕಾರ್ಯಕ್ರಮ ಇದೆ ಸ್ವಾಮೀಜಿ ಹೋಗ್ಬೇಕು ಅಂದೆ. ಯಾರು ನನ್ನ ಕರೆಗೆ ನಿಮ್ಮನೆ ಕರ್ಕೊಂಡಿರಲ್ಲ ಅಂತಂದು, ಇಲ್ಲ ಸ್ವಾಮಿ ನಿಮ್ಮನ್ನು ಕೇಳಿದರೆ ನೀವು ಬರಕ್ಕಾಗಲ್ಲ ಅದಕ್ಕೆ ನನ್ನನ್ನು ಕರೆದಿದ್ದಾರೆ ಅಥವಾ ಹೋಗ್ತಾ ಇದ್ದೀನಿ ಅಂದೆ. ಅವ್ರೆ ನನ್ನೆಲ್ಲ ಮರ್ತಾ ಇದ್ರ ಅಂತಂದ್ರು. ಇಲ್ಲ ನಿಮ್ಮನ್ನ ಮರ್ತಿಲ್ಲ, ನಿಮಗ್ ಬರಕ್ಕಾಗಲ್ಲ ಅನಿವಾರ್ಯ ಅಂತ ಹೇಳಿ ನನಗೆ ಹೇಳಿದಾರೆ ಸ್ವಾಮೀಜಿ, ಹೋಗ್ಬಿಟ್ಟು ಬರ್ತೇನೆ ಅಂದ್ರೆ ಅವ್ರು ಹೇಳಿ ಇನ್ನೊಂದ್ಸಲ ಅಲ್ಲೊಂದು ಕಾರ್ಯಕ್ರಮ ನನ್ನನ್ನು ಕರೆಯುತ್ತೇವೆ ಅಂತಂದ್ರು. ಅದಕ್ಕಾಗಿ ಖಂಡಿತ ಒಂದ್ಸಲ ಬರ್ತಾರೆ ಅಂತ ಪ್ರೀತಿಯನ್ನ ಪೂಜ್ಯಗಳು ಇಟ್ಕೊಂಡಿದ್ದಾರೆ. ನೀವು ಕೂಡ ಅಷ್ಟೇ ಮಠದ ಮೇಲೆ ಅಪಾರವಾದ ನಮ್ಮ ಬೈರೇಗೌಡರಾಗಿ ಎಲ್ಲರೂ ಕೂಡ ನಮ್ಮ ಶಿಡ್ಲಘಟ್ಟ ತಾಲೂಕು ಅಂತಂದ್ರೆ ವಿಶೇಷವಾಗಿ ಮಠಕ್ಕೆ ಒಂದು ಅತಿಯಾದ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅಂತ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಿನ್ನೆ ನಮ್ಮ ಸ್ವಾಮಿಗಳು ಹೇಳಿದ ಹಾಗೆ ರಾಮನವಮಿ ಅಂದ್ರೆ ರಾಮನ ಬರ್ತಡೇ ಆಗಿದೆ, ಅಂದ್ರೆ ಜನ್ಮದಿನ. ನೀವೆಲ್ಲ ನಾವು ನಿಮ್ ಬರ್ತಡೇ ನಿಮ್ಗೆ ಹಂತದಲ್ಲಿ ಮಾಡ್ತೀರಿ. ಆಗ ರಾಮನ ಜನ್ಮದಿನ ಅಂದ್ರೆ ಅದು ಇಡೀ ಜಗತ್ತಿಗೆ ಜನ್ಮದಿನ. ಇಲ್ಲಿ ಎಲ್ಲ ಸಕಲ ಜೀವರಾಶಿಗಳಿಗೂ ರಾಮನ ಜನ್ಮದಿನ ಅಂದ್ರೆ ಅದು ಇಡೀ ಜಗತ್ತಿಗೆ ಒಂದು ಜನ್ಮದಿನ. ಅಂದ್ರೆ ರಾಮ ಎಲ್ಲರನ್ನೂ ಕೂಡ ಅವನು ದುಷ್ಟ ಸಂಹಾರಕ, ಶಿಷ್ಟ ರಕ್ಷಕ, ಹಾಗೆ ಸಕಲ ಜೀವರಾಶಿಗಳನ್ನು ಕಾಪಾಡತಕ್ಕಂಥವನು ಯಾರು ಅಂತಂದ್ರೆ ಶ್ರೀರಾಮಚಂದ್ರ. ಅಂತ ಶ್ರೀರಾಮಚಂದ್ರನ ಜನ್ಮದಿನವನ್ನ ನಿನ್ನೆ ಮಾಡಿ ಅವನ ಸೇವಕ, ಅದು ಹೇಳಿ ಸಾಧ್ಯ ಇಲ್ಲ ಅಂತ ಸೇವಕ ಅವನನ್ನ ನಾವು ಆ ಸೇವೆ ವಿಚಾರದಲ್ಲಿ ಯಾರಿಗೂ ಹೋಗ್ಸಕ್ಕಾಗಲ್ಲ. ಅವನಿಗೆ ಅವನೇ ಸಾಧ್ಯ. ಆಂಜನೇಯ
ಅಂತ ಓಣಿ ಆಂಜನೇಯರನ್ನ ತಾವೆಲ್ಲ ತುಂಬಾ ಸುಂದರವಾಗಿ ದೇವಸ್ಥಾನ ಕಟ್ಟಿಸಿದೆ. ಆಂಜನೇಯನ ಶಕ್ತಿ ಅಂತದ್ದು ಅಂತ ಗೊತ್ತು. ರಾಮನ ನಾನೇ ಹುಟ್ಟಿರೋದು ಮಾಡ್ರಿ ಸೋತಿ ನಮ್ಮ ಅಪ್ಪನ ದುಡ್ಡಲ್ಲಿ ಯಾರೇ ಇರ್ಬೋದು, ಅವ್ರ ಅಪ್ಪನ ದುಡ್ಡಲ್ಲಿ ಅವ್ರ ಅಪ್ಪನ ಮಕ್ಕಳಿಗೆ ಮಾಡಿದ್ರೆ ಇನ್ಯಾರ್ಕಪ್ಪ ದಾನಗಳು ಮಾಡ್ತಾರ? ಇದು ಎಂತ ಇವ್ರು ಇರ್ತಾರೆ ಅಂತಂದ್ರೆ ಅದೇ ಕೆಲವ್ರು ಬೆಳೀತಾ ಇದ್ರೆ, ಕೆಲವ್ರು ಚೆನ್ನಾಗಿದ್ರೆ, ಕೆಲವ್ರ ಕಣ್ಣುಗಳು ಇಡ್ಸಲ್ಲ. ಸರಿ, ಅಂತವ್ರದೆಲ್ಲ ಜಾಸ್ತಿ ಮಾತಾಡೋದು ಬೇಡ. ಎಲ್ಲ ಒಳ್ಳೆ ಕಾರ್ಯ ನಡೀತೈತೆ, ಒಳ್ಳೇದಾಗಲಿ. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್. ಇದೇನ ವಯಸ್ಸು ಭಕ್ತರಳ್ಳಿ ವರ್ದ. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್ ಅಂತ ಹೇಳ್ರಿ, ಸುಮ್ಮನೆ ಹೇಳ್ರಿ. ಜೈ ಹಳ್ಳಿಕಾರ್. ಬಾಯ್ ಬಾಯ್ ಬಾಯ್. ಇನ್ನ 3 ಕಾರ್ಯಕ್ರಮ ಐತೆ, ದೇವಸ್ಥಾನವರೆಗೂ ಬಂದು ನಾನು ಮಾಡ್ತೀನಿ.